ದೃಷ್ಟಿ ತೆಗಿಸ್ಕ. ಏನಕ್ಕೆ? ಸರಿ ತೆಗೀರಿ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಬಸರಿ ಕಣ್ಣು, ಬಾಣಂತಿ ಕಣ್ಣು, ಯಾರ ಕಣ್ಣು ಹೂ ಅಂತ ಹೋಗಿ. ಏಯ್ ಫಸ್ಟ್ ಹೊಡೆದಾಕಿ. ತಗೋ, ಒಳ್ಳೇದಾಗತ್ತೆ. ಕೋಮಾದಲ್ಲಿದ್ದಾರೆ ಅಣ್ಣ. ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ. 6 ತಿಂಗಳಾದ್ರೂ ಆಗ್ಬೋದು, 6 ವರ್ಷ ಆದ್ರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ನೋಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಎಲ್ಲ ಸ್ಟೇಷನ್ಲ್ಲೂ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನೊಂದು 2-3 ದಿವಸ ಅಣ್ಣ ಎಲ್ಲೇ ಇದ್ರೂ ಹಿಡ್ದಾಕ್ತೀವಿ ಅಣ್ಣ. ಅವನ ಫೋಟೋ ಏನಾದರೂ ಇದ್ರೆ ಕೊಡ್ತೀರಾ? ಹೋಗೋ. ನಿಮ್ ಕಮಿಷನರ್ನ ಕೇಳಿದೆ ಅಂತ ಹೇಳೋ. ಆಯ್ತು. ನನ್ ಏರಿಯಾದಲ್ಲಿ ನಾನ್ ಕಬಡ್ಡಿ ಕ್ರೀಡಾಕೂಟ ಉದ್ಘಾಟನೆ ಮಾಡೋ ಜಾಗದಲ್ಲಿ ನನ್ ತಮ್ಮನ್ನ ಹೊಡೆದು ಹೋಗಿದಾನಂದ್ರೆ ಆ ನನ್ ಮಗನಿಗೆ ಎಷ್ಟು ಮೀಟರ್ ಇರ್ಬೇಕು? ಯಾರವನು? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ದೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಭಟ್ನ? ಯಾರವನ? ನೋಡು ನೋಡು, 24 ಗಂಟೆನಿಂದ ಫೋನ್ ಹುಡ್ಕೋತಾನೆ ಇದೆ. ಹಾಸನ, ಹಾವೇರಿ, ಚಿತ್ರದುರ್ಗ, ಗದಗ, ರಾಯಚೂರು, ಬೆಳ್ಳಾರಿ, ಬಾಗಲಕೋಟೆ, ಬೀದರು, ಬೆಳಗಾಮು, ಹುಬ್ಳಿ, ದಾವಣಗೆರೆ ಎಲ್ಲ ಕಡೆನಿಂದ 27 ಜಿಲ್ಲೆನಿಂದ ಫೋನ್ ಬರ್ತಾನೆ ಇದೆ. ಅಣ್ಣ, ನಿಮ್ ತಮ್ಮನ್ನ ಯಾರೋ ಹುಡುಕಿದಾರಂತಲ್ಲ, ಅವನನ್ನ ಎಲ್ಲೇ ಇದ್ರು ನಾವೇ ಹುಡುಕಿ ಅವನ್ ತಲೆ ತೆಗೆದು ನಿನ್ ಕಾಲ್ ಕೆಳಗಡೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವನ್ ನೋಡಿದ್ರೆ ಸಿಂಪಲ್ ಆಗಿ ಒಂದು ಫೋಟೋ ಕೊಡಿ, ಆಮೇಲೆ ಅವನ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನ್ ಆಟ ಆಡ್ತಾ ಇದ್ದಾನ? ಅವನಿಗೆ ಹೇಳೋ, ಈ ಅಪ್ಪಾಜಿ ಗೌಡ ಹಣೆ ಮೇಲಿರೋ ರಾಮನ ಬೊಟ್ಟು ಅಳಿಸಿದ್ರೆ ಒಳಗ್ ರಾವಣ ಇನ್ನು ಜೀವಂತವಾಗೇ ಇದ್ದಾನೆ. ಹಳೆ 10 ವರ್ಷದ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೀಟ್ ಆಗುತ್ತೆ. ನೋಡ್ತಾನ, ಇಡೀ ಬೆಂಗಳೂರಿನ ನಡುಗಿಸ್ಬಿಡ್ತೀನಿ. ನನ್ನ ಹಳೆ ದುಶ್ಮನ್ಗಳ ಎಲ್ಲಾ ಫೈಲ್ಸ್ ಓಪನ್ ಆಗ್ಬೇಕು. ಅರ್ಥ ಆಯ್ತಲ್ಲ? ಏಯ್, ನನ್ ತಮ್ಮನಿಗೆ ಒಂದು ನಾಯಿ ಕಚ್ಚೋದಕ್ಕೆ ನಾನು ಬಿಟ್ಟಿಲ್ಲ, ಅಂತದ್ರಲ್ಲಿ ಆ ನನ್ ಮಗನ್ನ ಅಣ್ಣ ಎಷ್ಟಾಯ್ತು? 50 ರೂಪಾಯಿ ಸರ್. ತೊಗೊಳ್ಳಿ. ಈ BK ಹಾಸ್ಟೆಲ್ ನೋಡ್ಕೊಂತಿರೋ ಕ್ಯಾಂಡಿಡೇಟ್ ಹೆಂಗವನೋ ಏನೋ. ಆಲ್ ದ ಬೆಸ್ಟ್ ಅಶೋಕ. ಅದ್ಭುತ ಅದ್ಭುತ. ಗೌರು, ಸ್ವಲ್ಪ ನಿನ್ನ ಮುಖ ತೋರು. ಹೋಗಿ ಯಜಮಾನ್ರೆ. ಚೆನ್ನಾಗಿದೀಯ. ಸರೋಜ ಹೇಳ್ತಾ ಇದ್ಲು, ನಿನ್ ಗಂಡ ದಿನ ರಾತ್ರಿ ಎಲ್ಲ ಮನೆಗೆ ಬರಲ್ವಂತ. ದಿನ ರಾತ್ರಿ ರೈಲ್ವೆ ಸ್ಟೇಷನ್ ಕಾಯಕ್ ಹೋಗ್ತಾನೆ. ಮತ್ತೆ ಮನೆ ಕಾಯೋರು ಯಾರಂತೆ? ಹೋಗಿ ಯಜಮಾನ್ರೆ. ನಿನಗೇನಾದ್ರೂ ಭಯ ಆದ್ರೆ ಮಿಸ್ ಕಾಲ್ ಹಾಕು ಅಂತ ಹೇಳೋವಷ್ಟ್ರಲ್ಲಿ ಯಾವನ ಬಂದು ಒಂಟಿ ಸೀನ್ ಹಾಕ್ಬಿಟ್ಟ. ಅಕ್ಕ, ಇಲ್ಲಿ ಮಾರ್ಕಂಡ ಅಂತ ಕರ್ಸ್ಕೊಡೋರು ಯಾರೋ ಇದಾರಂತಲ್ಲ, ಅವ್ರು ಎಲ್ಲಿದ್ದಾರ ಅಕ್ಕ? ಸಾವಿನ ಮನೆಗ್ ಬಂದು ಎಣ ಎಲ್ಲಿ ಅಂತ ಕೇಳ್ದಂಗಾಯ್ತು. ಇಲ್ಲೇ ನಿಂತಿಲ್ವಾ? ಸಾರಿ ಸಾರ್, ನೀವು ಅಂತೂ ಗೊತ್ತಿರ್ಲಿಲ್ಲ. ತುಂಬಾ ವಯಸ್ಸಾಗಿರುತ್ತೆ, ಕಣ್ಣು ಗ್ಲಾಸಸ್ ಹಾಕೋತಾರೆ, ತಲೆ ತುಂಬಾ ಬಿಳಿ ಕೂದಲಿರುತ್ತೆ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಹಿಂಗಿದಿರಲ್ಲ ಸಾರ್. ಹೆಂಗ ಇನ್ನಂಗಿರ್ಬೇಕಿತ್ತ? ಮ್ಯಾಟ್ರೇನು ಸಾರ್? ನಿಮ್ ತಾತ ತಾತ ರಂಗನಾಥ್ ಶೆಟ್ರು ಲೆಟ್ರು ಕೊಡಕ್ ಹೇಳಿದ್ರು ಸಾರ್. ಕೊಡು ಮತ್ತೆ. ಅಯ್ಯೋ ಸಾರ್. ಏನು ಸಾರ್? ಸಾರ್, ಈ ಲೆಟರ್ ಕೊಟ್ರೆ ರೂಮ್ ಕೊಡ್ತಾರೆ ಅಂತ ಹೇಳಿದ್ರು, ನೀವ್ ನೋಡಿದ್ರೆ ಲೆಟರ್ ಅರ್ಧ ಹಾಕ್ಬಿಟ್ರಲ್ಲ ಸಾರ್. ಕೊಡ್ತಾ ಇದ್ರು ಅವ್ರು, ನಾನಲ್ಲ ಸಾರ್. ನನ್ ಮೊಮ್ಮಗ ತುಂಬಾ ಒಳ್ಳೆಯವನು, ದಾನ, ವೀರ, ಶೂರ, ಕರ್ಣ, ಅಂಬರೀಷ ಬಿಟ್ರೆ ನೆಕ್ಸ್ಟ್ ಇವನೇ ಅಂತ ಹೇಳಿದ್ರು. ಪ್ಲೀಸ್ ಯೋಚನೆ ಮಾಡಿ ಸಾರ್. ನೋಡ್ ಬರ್ರಿ, ಅದೇನಿದ್ರು ಅವ್ರ ಫೀಲಿಂಗ್ಸ್, ನಂದೇನಿದ್ರು ರೂಲ್ಸ್. ನಿನಗೆ ಇಲ್ಲಿ ಜಾಗ ಬೇಕು ಅಂದ್ರೆ 2 ಕಂಡೀಷನ್. ಏನ್ ಸಾರ್? ಕಂಡೀಷನ್ ನಂಬರ್ 1, ನೀನು ನನಗೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ಬೇಕು ಸಾರ್. ಕಂಡೀಷನ್ ನಂಬರ್ 2, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಸಾರ್. ಇರಂಗಿದ್ರೆ ಇರು, ಮರಿ ಇಲ್ಲಾಂದ್ರೆ ಬಿಟ್ಟು ಹೋಯ್ತಾ ಇರು. 1 ಸೆಕೆಂಡ್ ಸಾರ್. ಫಸ್ಟ್ ತಿಂಗಳದು ಸಾರ್. ಗುಡ್ ಬಾಯ್. ಸರಿ.
ಏನೋ ಸ್ಟೂಡೆಂಟಾ? ಗ್ರಾಜುಯೇಟು ಸರ್. ಇಲ್ಲಿ ಬಂದಿದ್ದು ಲವ್ ಮಾಡಕ್ಕೆ. ಆ? ಅಲ್ಲ ಕೆಲಸ ಹುಡ್ಕಕ್ಕೆ ಸರ್. ಓ. ಏಯ್, ನಿಂತ್ಕೊಳ್ಳ ರಾಸ್ಕಲ್. ಸಾರ್ ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರು ಸಾರ್. ಹವಾ ಇಸ್ಕೋ. ಮತ್ತೇನೋ ಒಳ್ಳೆ ಕಾಲೇಜ್ ಹುಡುಗರ ತರ ಮಿಟ್ಮಿಟೆ ಕಾಲ ಡ್ರೆಸ್ ಹಾಕ್ಬಿಟ್ಟಿದ್ಯಾ? ಸಾರ್ ನಾಳೆ ದಿವಸ ಕೆಲಸ ಸಿಕ್ಕಾದ್ಮೇಲೆ ಹಾಕೊಳಕ್ಕಾಗಲ್ವಲ್ಲ, ಅದಕ್ಕೆ ಇವಾಗಲೇ ಯೂಸ್ಫುಲ್ ಆಗಿರೋಣ ಅಂತ. ನೀನ್ ಇವತ್ತು ಹಂಗಿದ್ರೆ ನಾವೇನು ತೂತು ಏ? ಯೂತೆ ಸಾರ್. ಅಲ್ಲಿದೆಯಲ್ಲ ಹಾ ಅದೇ ರೂಮ್ ಹಾಕ ಹೋಗು. ಮುದ್ದಾದ ಹುಡುಗಿ ಹುಡ್ಕೊಂಡು ಮೈಸೂರಿಗೆ ಬಂದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲಪ್ಪ. ಅಣ್ಣ ಒಂಟಿ ಸರ್ ಟೀ ತೊಗೊಳ್ಳಿ. ಮೇಡಮ್ ಎಕ್ಸ್ಕ್ಯೂಸ್ ಮೀ. ಏನ್ ಎಸ್ಸೋ ನಿನ್ನ ಮಕ ನಾಯಿನೆಕ್ಕ ಏನ್ ನಿನ್ಗೆ ಬರ್ಬಾರ್ದು ಮಲಾಗ್ರ ಬಂದಿರೋದು? ನೀನ್ ಹಾಳಾಗೋದಲ್ದೆ ಚಿಕ್ಕ ಮಕ್ಕಳನ್ನ ಹಾಳು ಮಾಡ್ತೀಯಲ್ಲ. ನಾಚಿಕೆ ಮಾನ ಮರ್ಯಾದೆ ಸೂಡು ಸ್ವರ್ಣ ಏನು ಇಲ್ವಾ ನಿನ್ಗೆ? ಓಹೋ ಅಮ್ಮ ಅವ್ರಿಗೆ ಮಾಧುರಿ ದೀಕ್ಷಿತ್ ಫೀಲು. ಭರತನಾಟ್ಯಮು ಕಥಕಲಿ ಕುಚುಪುಡಿ ದೊಂಬ್ರಾಟ ಎಲ್ಲದ್ರಲ್ಲಿ ಎಕ್ಸ್ಪರ್ಟ್ ತಾವು. ನಿನ್ಗೆ ಹಂಗು ಡಾನ್ಸ್ ಮಾಡೋ ಆಸೆ ಇದ್ರೆ ನಿಮ್ಮ ಮನೇಲಿ ಹೋಗ್ಕುಣಿ, ಇಲ್ಲ ಯಾವ್ದನ್ನ ಟಿವಿ ಪ್ರೋಗ್ರಾಮ್ ಅಲ್ಲಿ ಹೋಗ್ಕುಣಿ. ಅದನ್ನ ಬಿಟ್ಟು ಬೀದಿಯಲ್ಲ ನೀನ್ ಕುಣಿತಾ ಇದೀಯಾ? ಏನ್ ಬೆಪ್ತ ಕಡಿತಾರ ಹಂಗ್ ನೋಡ್ತಾ ಇದೀಯಾ? ಹೇಳೋರು ಕೇಳೋರು ಯಾರು ಇಲ್ವಾ ನಿನ್ಗೆ? ಒಂದ್ ಟೀ ಬಂದ್ ಕೊಡ್ಸ್ಬಿಡಿ ಮಕ್ಳಿಗೆ ಇಷ್ಟೊಂದು ಗೋಳಿ ಕೊಂತ ಇದೆಯಲ್ಲ. ಮೊದ್ಲೇ ಸ್ಲಮ್ ಹುಡುಗರು ಅವ್ರ ಅಪ್ಪ ಅಮ್ಮನ ಹತ್ರ ಸರಿ ಕಾಸು ಇರುತ್ತೋ ಇಲ್ವೋ? ನಾಳೆ ದಿನ ಜ್ವರ ಆಗಿರೋ ಬಂದೇನಾದ್ರೆ ಚಿಕ್ಕಮ್ಮಿ ಆದ್ರೆ ಬಂದು ಪರಿಹಾರ ಕೊಡ್ತೀಯ ನೀನು? ಆಗ ಇಲ್ಲಿ ನಿಂತಿದ್ದಾನಲ್ಲ ಈ ಗ್ರಾಸ್ತ, ಎಂಟಿಗೆ 1 ಗಂಟೆಗೆ ಬದನೆಕಾಯಿ ತಂದ್ಕೊಡ್ತೀನಿ ಅಂತ ಹೇಳಿರ್ತೇನೆ. ನೀನ್ ಕಿತ್ತೋಗಿರೋ ಡಾನ್ಸ್ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಹೋಗೋಷ್ಟ್ರಲ್ಲಿ 3 ಗಂಟೆ ಆಗಿರುತ್ತೆ. ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆದ್ರೆ ಬೆಳಗಾನ ಹರಿಕತೆ ಭಜನೆ ಅರ್ಚನೆ ಪೂಜೆ, ಬೆಳಗ್ಗೆ ಅಷ್ಟರಲ್ಲಿ ಡಿವೋರ್ಸ್, ಮಕ್ಳು ಬೀದಿಗೆ ಬರ್ತವೆ. ಅಯ್ಯೋ ಪಾಪಿ, ಒಂದ್ ಮನೆನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಮನೆ ಹಳ್ಳಿ ನೀನು. ಸಿನಿಮಾಗಳು ನೋಡೋದು, ಇಲ್ಲಿ ಬಂದು ಅವತಾರಗಳು ಆಡೋದು. ಔಟ್ ಡರ್ಟಿ ರೈನ್ ಡಾನ್ಸ್.